ಕೈನಾಯಕನಿಗೆ ಭರ್ಜರಿ ಗೆಲುವಾಗಿದೆ. ಚುನಾವಣೆಯಲ್ಲಿ ಮತ್ತೆ ಗೆಲುವನ್ನು ಸಾಧಿಸಿದ್ದಾರೆ. ಏನು ಚುನಾವಣೆ ಅಂತ ಯೋಚನೆ ಮಾಡ್ತಾ ಇರ್ಬೋದು. ಮರುಮತ ಎಣಿಕೆ ನಡೆದಿತ್ತು ಮಾಲೂರಿನಲ್ಲಿ. ಅಲ್ಲಿ ನಂಜೇಗೌಡ ಮತ್ತು ಮಂಜುನಾಥ್ ಗೌಡ ವಿರುದ್ಧ ಕೆಲವೊಂದು ಮತಗಳ ಬಗ್ಗೆ ಅನುಮಾನಗಳಿತ್ತು. ಸರಿಯಾದ ರೀತಿ ಎಣಿಕೆ ಆಗಿಲ್ಲ ಅಂತ ಅದು ಸುಪ್ರೀಂ ಕೋರ್ಟ್ನವರೆಗೆ ಹೋಗಿತ್ತು. ಅದರಲ್ಲಿ ಈಗ ಮತ್ತೆ ಗೆಲುವು ಸಾಧಿಸಿದ್ದಾರೆ. ಮಾಲೂರು ಶಾಸಕರಾಗಿ ನಂಜೇಗೌಡನೇ ಮತ್ತೆ ಮುಂದುವರಿತಾ ಇದ್ದಾರೆ. ಮರುಮತ ಎಣಿಕೆಯಲ್ಲೂ ಕೂಡ ಕೈನಾಯಕನದ್ದೇ ಮೇಲುಗೈ ಆಗಿದೆ. ಮಾಲೂರು ಕ್ಷೇತ್ರದ ಮರುಮತ ಎಣಿಕೆ ನಡೆದಿತ್ತು. ನಡೆದ ಮೇಲೆ ಫಲಿತಾಂಶ ಇನ್ನೂ ಕೂಡ ಹೇಳಿರಲಿಲ್ಲ. ಸುಪ್ರೀಂ ಕೋರ್ಟ್ ಆದೇಶದಂತೆಯೇ ಈ ಮತ ಎಣಿಕೆ ನಡೆದಿರುತ್ತೆ. ಮರುಮತ ಎಣಿಕೆ ಫಲಿತಾಂಶವನ್ನು ಗುಟ್ಟಾಗಿಟ್ಟಿರ್ತಾರೆ. ಮರುಮತ ಎಣಿಕೆಯಲ್ಲಿ ಕಾಂಗ್ರೆಸ್ನ ನಂಜೇಗೌಡಗೆ 50,957 ಮತಗಳು ಬಂದಿದ್ದರೆ ಬಿಜೆಪಿಯ ಅಭ್ಯರ್ಥಿ ಮಂಜುನಾಥ್ ಗೌಡಗೆ 50,707 ಮತಗಳು ಬಂದಿರುತ್ತೆ. ಹೀಗಾಗಿ ಮರು ಎಣಿಕೆಯಲ್ಲಿ ನಂಜೇಗೌಡಗೆ 250 ಮತಗಳು ಜಾಸ್ತಿ ಬಂದಿದೆ. ಆ ಅಂತರದಲ್ಲಿ ಗೆಲುವು ಸಾಧಿಸಿದ್ದಾರೆ. ಬಿಜೆಪಿ ಅಭ್ಯರ್ಥಿ ನಂಜೇಗೌಡಗೆ ಈಗ ಮತ್ತೆ ಸೋಲಾಗಿದೆ, ಮುಖಭಂಗ ಆಗಿದೆ. ನಂಜೇಗೌಡರ ಮಾಲೂರು ಶಾಸಕ ಸ್ಥಾನವನ್ನು ಭದ್ರಪಡಿಸಿಕೊಂಡಿದ್ದಾರೆ ಅಂತ ಸುಪ್ರೀಂ ಕೋರ್ಟ್ ಹೇಳಿದಂತೆ ಕಾಣ್ತಾ ಇದೆ. ಯಾಕೆ ಅಂತಂದರೆ ಸ್ಪಷ್ಟವಾಗಿ ಅನೌನ್ಸ್ ಮಾಡಿದೆ. ನವೆಂಬರ್ 11ರಂದು 18 ಸುತ್ತಿನ ಮತ ಎಣಿಕೆ ನಡೆದಿತ್ತು. ಬಳಿಕ ಫಲಿತಾಂಶವನ್ನು ಚುನಾವಣಾ ಆಯೋಗ ಮುಚ್ಚಿದ ಲಕೋಟೆಯಲ್ಲಿ ನ್ಯಾಯಾಲಯಕ್ಕೆ ಸಲ್ಲಿಸಿರುತ್ತೆ. ನ್ಯಾಯಾಲಯ ತೀರ್ಮಾನ ಮಾಡಬೇಕು ಅಂತ. ಈಗ ಸುಪ್ರೀಂ ಕೋರ್ಟ್ ಹೇಳಿದೆ ಈ ಮರುಮತ ಎಣಿಕೆಯಲ್ಲಿ ಯಾರು ಜಯಶಾಲಿ ಆಗಿದ್ದು ಅಂತ ಹೇಳಿ ಮತ್ತೆ ನಂಜೇಗೌಡ ಅವರೇ ಗೆಲುವನ್ನು ಸಾಧಿಸಿದ್ದಾರೆ. ಚುನಾವಣೆ ನಡೆದಂತಹ ಸಮಯದಲ್ಲಿ, ಮತ ಎಣಿಕೆ ನಡೆದಂತಹ ಸಮಯದಲ್ಲಿ ಏನೋ ಅಕ್ರಮ ಆಗಿದೆ, ಸರಿಯಾದ ರೀತಿ ಎಣಿಕೆ ಆಗಿಲ್ಲ, ಅದರ ಮೇಲೆ ಅನುಮಾನಗಳಿವೆ, ನಾನೇ ಗೆಲ್ಲಬೇಕಾಗಿತ್ತು ಅಂತ ಹೇಳಿ ಬಿಜೆಪಿ ಅಭ್ಯರ್ಥಿಯವರು ಆರೋಪ ಮಾಡಿರ್ತಾರೆ, ಕೇಸ್ ಹಾಕಿರ್ತಾರೆ. ಇದು ಹೋಗಿರುತ್ತೆ, ಕೋರ್ಟ್ವರೆಗೂ ಕೂಡ ಹೋಗಿರುತ್ತೆ. ಅದೇ ರೀತಿಯಾಗಿ ಆಯಿತು, ಮರುಮತ ಎಣಿಕೆ ಆಗಲಿ ಅಂತ ಹೇಳಿ ಆದೇಶವನ್ನು ಕೂಡ ಕೊಟ್ಟಿರುತ್ತೆ ಕೋರ್ಟ್. ಅದೇ ರೀತಿಯಾಗಿ ಎಣಿಕೆ ಆಗುತ್ತೆ. ಎಣಿಕೆಯಲ್ಲಿ ಕೂಡ ನಂಜೇಗೌಡರೇ ಮೇಲುಗೈಯನ್ನು ಸಾಧಿಸಿದ್ದಾರೆ. ತಮ್ಮ ಸ್ಥಾನವನ್ನು ಭದ್ರಪಡಿಸಿಕೊಂಡಿದ್ದಾರೆ. ಬಿಜೆಪಿ ಅಭ್ಯರ್ಥಿ ಮಂಜುನಾಥ್ ಗೌಡಗೆ ಇದು ಮುಖಭಂಗ ಮತ್ತೆ ಮತ್ತೆ ಸೋಲಾಗ್ತಾ ಇದೆ. ಯಾಕಂದರೆ ಸುಪ್ರೀಂ ಕೋರ್ಟು ಈ ಒಂದು ಫಲಿತಾಂಶವನ್ನು ತನ್ನಲ್ಲಿಟ್ಕೊಂಡಿತ್ತು. ಚುನಾವಣಾ ಆಯೋಗ ಮುಚ್ಚಿದ ಲಕೋಟೆಯಲ್ಲಿ ತಗೊಂಡೋಗಿ ಕೊಟ್ಟಿತ್ತು. ಯಾವ ಸಮಯದಲ್ಲಿ ನಾವು ಅನೌನ್ಸ್ ಮಾಡ್ತೀವಿ ಅಂತ ಅವಾಗ ಹೇಳಿರಲಿಲ್ಲ, ಕೆಲವೊಂದು ಸಮಯ ಇರಲಿ ಅಂತ ಹೇಳಿತ್ತು. ಅದಾದಮೇಲೆ ಈಗ ಆದೇಶವನ್ನು ಕೊಟ್ಟಿದೆ, ನಂಜೇಗೌಡ ಅವರೇ ಗೆದ್ದಿರುವಂತಹ ಅಭ್ಯರ್ಥಿ ಅಂತ ಹೇಳಿ. ಮರುಮತ ಎಣಿಕೆಯಲ್ಲಿ ಕಾಂಗ್ರೆಸ್ನ ಅಭ್ಯರ್ಥಿ ಆಗಿರುವಂತಹ ನಂಜೇಗೌಡಗೆ ಸಿಕ್ಕಿದ್ದು 50,957 ಮತಗಳಾದರೆ ಬಿಜೆಪಿ ಅಭ್ಯರ್ಥಿ ಆಗಿರುವಂತಹ ಮಂಜುನಾಥ ಗೌಡಗೆ 50,707 ಮತಗಳು ಸಿಕ್ಕಿತು. ಇದರಿಂದ ಇವರ ಮಧ್ಯೆ ಇದ್ದಂತಹ ಅಂತರ ಎಷ್ಟು? 250 ಮತಗಳ ಅಂತರ ಇತ್ತು. ಆ ಅಂತರದಲ್ಲಿ ಗೆಲುವನ್ನು ಸಾಧಿಸಿದ್ದಾರೆ. ಗೆಲುವಿನ ನಗೆಯನ್ನು ಬೀರ್ತಾ ಇದ್ದಾರೆ. ಮತ್ತೆ ಈಗ ಕಾಂಗ್ರೆಸ್ ನಾಯಕನಿಗೇನೆ ಜಯ ಆಗಿದೆ. ಅವರು ತಮ್ಮ ಸ್ಥಾನವನ್ನು ಮತ್ತೆ ಭದ್ರಪಡಿಸಿಕೊಂಡಿದ್ದಾರೆ. ಬಿಜೆಪಿ ಅಭ್ಯರ್ಥಿ ಮಾಡಿದಂತಹ ಆರೋಪಕ್ಕೆ ಒಂದು ರೀತಿಯಲ್ಲಿ ಯಾವುದೇ ಕೂಡ ಬೆಲೆ ಸಿಗಲಿಲ್ಲ, ಜಯ ಸಿಗಲೇ ಇಲ್ಲ. ಯಾಕಂದರೆ ಅವರ ಆರೋಪನೆ ಸುಳ್ಳು ಅಂತ ಅನಿಸುತ್ತೆ. ಎಷ್ಟು ಸಲ ಎಣಿಕೆ ಮಾಡಿದರೂ ಕೂಡ ನಂಜೇಗೌಡ ಅವರೇ ಗೆಲ್ತಾರೆ ಅನ್ನೋ ಥರ ಕಾಣಿಸುತ್ತೆ. ಅದಕ್ಕೋಸ್ಕರ ಸುಪ್ರೀಂ ಕೋರ್ಟ್ ಮರುಮತ ಎಣಿಕೆಯನ್ನು ನಡೆಸ್ರಿ ಅಂತ ಹೇಳಿತು. ಅದು ಆಯಿತು. ಈಗ ಗೆಲುವು ಕೂಡ ಯಾರ್ದು ಅಂತ ಗೊತ್ತಾಯಿತು. ನಂಜೇಗೌಡರಿಗೆ ಇನ್ನು ಮೇಲೆ ಏನೂ ಕೂಡ ಭಯ ಇಲ್ಲ. ಯಾಕಂದರೆ ನವೆಂಬರ್ 11ರಂದು ನಡೆದಿತ್ತು ಮರುಮತ ಎಣಿಕೆ. ಅದು 18 ಸುತ್ತಿನಲ್ಲಿ ದೊಡ್ಡ ಮಟ್ಟದ ಕುತೂಹಲ ಇತ್ತು ಆ ಭಾಗದ ಜನರಿಗೆ. ಮಾಲೂರಿನಲ್ಲಿ ಏನೇನಾಗುತ್ತೆ ಅಂತ ಹೇಳಿ, ಯಾರು ಗೆಲ್ತಾರೆ. ಆವಾಗಲೇ ಚುನಾವಣೆಯಲ್ಲಿ ಗೆದ್ದು ಜಯಬೇರಿಯನ್ನು ಬಾರಿಸಿದ್ರು. ಆದರೆ ಗೊಂದಲ ಬಂತು, ಕೋರ್ಟಿಗೆ ಹೋದರು. ಈ ಗೆಲುವು ನ್ಯಾಯಸಮ್ಮತವಾಗಿಲ್ಲ, ನ್ಯಾಯವಾದ ರೀತಿ ಇವರು ಗೆದ್ದಿಲ್ಲ ಅಂತ ಹೇಳಿ ಕೋರ್ಟ್ನ ಆದೇಶದ ಮೇರೆಗೆ ಮತ್ತು ಮರು ಎಣಿಕೆ ಆಯಿತು. ಮತ್ತು ಈಗ ಆ ಫಲಿತಾಂಶ ಕೂಡ ಬಂದಿದೆ. ನ್ಯಾಯಾಲಯ ಸುಪ್ರೀಂ ಕೋರ್ಟೇ ಹೇಳಿದೆ ನಂಜೇಗೌಡ ಅವರೇ ಗೆದ್ದಿರುವಂತಹ ಅಭ್ಯರ್ಥಿ ಅಂತ ಹೇಳಿ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.